a librarian, a welcome you, sir. I also welcome Dr. Gopal S. Resource Assistant. ಪೂರ್ವ ಪೀಠಿಕೆ ಪ್ರಿಯಾಂಬಲ್ ಬಾಬಾ ಸಾಹೇಬರು ಬರೆದ ಪಾಠ. ಬಾಬಾ ಸಾಹೇಬರು ಈ ಪಾಠವನ್ನು ನೀವು ಸರಿಯಾಗಿ ಓದೋದಲ್ಲ, ಬದುಕಿದ್ರೆ ಭಾರತ ಬೇರೆ ದೇಶ ಆಗುತ್ತೆ ಅಂತ ಬರೆದಿದ್ದದು. ಅದು ರಿಸೈಟ್ ಮಾಡೋಕ್ಕೆ ಬಾಹ್ಯಾಟ್ ಮಾಡಿ ಹೇಳೋಕ್ಕಲ್ಲ, ಸ್ಪಿರಿಟನ್ನು ಬದುಕಬೇಕು ನಾವು. ನನಗನ್ಸುತ್ತೆ ಬಾಬಾ ಸಾಹೇಬರು ದೇಶಕ್ಕೆ ಕೊಟ್ಟ ಬಹಳ ದೊಡ್ಡ ಪಾಠ ಯಾವುದು ಅಂದ್ರೆ ಪಠ್ಯಪುಸ್ತಕ ಯಾವುದು ಅಂದ್ರೆ ಸಂವಿಧಾನ. ಇನ್ ದಟ್ ವೇ ಹಿ ಇಸ್ ಆಲ್ಸೋ. ಅದರಿಂದ ಬಾಬಾ ಸಾಹೇಬರ ಜ್ಞಾನದ ಕಲ್ಪನೆ, ಗುರುವಿನ ಕಲ್ಪನೆ, ಶಿಕ್ಷಣದ ಕಲ್ಪನೆ, ನೈತಿಕತೆಯ ಕಲ್ಪನೆ, ಪುಸ್ತಕದ ಕಲ್ಚರ್ ಜೊತೆಗೆ ಅವರಿಗೆ ಯಾವ ಥರ ಸಂಬಂಧ ಇದೆ, ಹೀಗೆ ಬೇರೆ ಬೇರೆ ವಿಷಯಗಳಿಟ್ಕೊಂಡು ನಮ್ಮ ಸಂಸ್ಥೆ ಮೈಸೂರಿನ ಕಾಲೇಜುಗಳಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಿದೆ. ನಿನ್ನೆ ಒಂದು ಕಡೆ ಆಯಿತು, ಈ ಕಾಲೇಜಿಗೆ ಇವತ್ತು ಬಂದಿದ್ದೀವಿ. ನಿನ್ನೆ ಒಂದು ಅರಮನೆ ಥರದ ಕಾಲೇಜಿಗೆ ಹೋಗಿದ್ವಿ. ಇವತ್ತೊಂದು ಬಹಳ ಆಪ್ತವಾದ ಭಾವನೆ ಬರ್ತಾ ಇದೆ ಈ ಪುಟ್ಟ ಕಾಲೇಜಿನಲ್ಲಿ. 5 ವರ್ಷ ಆಗಿದೆ ಸಂವಿಧಾನ. ಭಾರತದ ಶಿಕ್ಷಣ ವ್ಯವಸ್ಥೆ ಯಾವ ಕಡೆ ಹೊರಟಿದೆ ಅದರ ದಿಕ್ಕು ನಿಮ್ಗೆ ಗೊತ್ತಾಗ್ತಿದೆ. ಇವಾಗ ಬಡವರ ಮಕ್ಕಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮೆಡಿಸಿನ್ ಕಲಿಯಲಿಕ್ಕೆ ಆಗಲ್ಲದೆ ಅಷ್ಟು ಅಲ್ವಾ ಫೀಸ್ ಹೆಚ್ಚಾಗಿದೆ. ಅಂದ್ರೆ ಏನು ಮಾಡಿದ್ದೀವಿ ನಾವು? ಬಡವರ ಮಕ್ಕಳಿಗೆ ಇಂಡೈರೆಕ್ಟ್ ಆಗಿ ಏನು ಹೇಳ್ತಿದ್ದೀವಿ? ಮೆಡಿಸಿನ್ ಬರಬೇಡಿ, BA BCom ಓದ್ಕೊಳ್ಳಿ ಅಂತ ಅಲ್ವಾ? ಅಥವಾ ಇವತ್ತು ಇಂಡಸ್ಟ್ರಿಗಳಿಗೆ ಉಪಯುಕ್ತವಾದ ಕೋರ್ಸು, ಸಬ್ಜೆಕ್ಟು, ಸಿಲೆಬಸ್ ಇಲ್ಲದೆ ಹೋದರೆ ಆ ಕೋರ್ಸ್ಗೇನೆ ಬೆಲೆ ಇಲ್ಲ. ಎಲ್ಲ ಕಡೆ BA BSc ಮುಚ್ಚುತ್ತಾ ಇದೆ. ಕಾಮರ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಕೋರ್ಸ್ಗಳು ಜಾಸ್ತಿ ಆಗ್ತಿದೆ ಅಲ್ವಾ? ಓಪನ್ ಮಾರ್ಕೆಟ್ ಎಕಾನಮಿಗೆ ಭಾರತ ಎಂಟ್ರಿ ಆದಮೇಲೆ 92 ಆದಮೇಲೆ ಭಾರತ ಒಂದು ಮಾರುಕಟ್ಟೆ ಸಂಸ್ಕೃತಿಗೆ ಪ್ರವೇಶ ಮಾಡಿತು. ಮಾರುಕಟ್ಟೆ ಸಂಸ್ಕೃತಿಗೆ ಪ್ರವೇಶ ಮಾಡಿದ್ದು ಅದು ಇಡೀ ವಿದ್ಯಾಭ್ಯಾಸವನ್ನೇ ರೀಸ್ಟ್ರಕ್ಚರ್ ಮಾಡಿತು. ಯಾಕಂದರೆ ನಮ್ಮ ವಿದ್ಯಾಭ್ಯಾಸವನ್ನು ರೀಸ್ಟ್ರಕ್ಚರ್ ಮಾಡೋಕ್ಕೆ ಶಿಕ್ಷಣ ನೀತಿ ರೂಪಿಸ್ತಿರೋರು ಶಿಕ್ಷಣ ತಜ್ಞರಲ್ಲ, ಇಂಡಸ್ಟ್ರಿಯಲಿಸ್ಟ್. ಎಜುಕೇಶನ್ ಫಿಲಾಸಫಿ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ಪ್ರತಿ BEd ಕಾಲೇಜುಗಳ ಪ್ರಶಿಕ್ಷಣಾರ್ಥಿಗಳ ಮನಸ್ಸಿಗೆ ತಗೊಂಡೋಗ್ತಕ್ಕಂಥ ಒಂದು ಸರಳವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಮೊಟ್ಟ ಮೊದಲಾಗಿ ನನ್ನ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ದ ಡಿಪಾರ್ಟ್ಮೆಂಟ್ ಆಫ್ ಅಂಬೇಡ್ಕರ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇದರ ಸಾರಥ್ಯವನ್ನು ಹೊಂದಿರತಕ್ಕಂತಹ ಪ್ರೊಫೆಸರ್ S. ನರೇಂದ್ರ ಕುಮಾರ್ ಸರ್ ಅವರು ನಿರ್ದೇಶಕರು, ಹಾಗೂ ಈ ಒಂದು ಉಪನ್ಯಾಸವನ್ನು ಕೊಡಲಿಕ್ಕೆ ನಿನ್ನೆ ಮತ್ತೆ ಇವತ್ತು ನಾಳೆಯೂ ಕೂಡ ಒಂದು ಪದ ಬಳಸಿದ್ರು. ಈಗ ತಾನೇ ಮಾಡಿದ್ದಂತಹ ಬಾಬಾ ಸಾಹೇಬರು ಕೊಟ್ಟಂತಹ ಕೊಡುಗೆಗಳು ಅವು ಚೈತನ್ಯಮಯವಾಗಿವೆ. ಯಾವಾಗ ಚೈತನ್ಯವೇ ಅಂತ ಹೇಳಿದ್ರೆ ಇಟ್ ಈಸ್ ಲೈಟಿಂಗ್. ಆ ಬೆಳಕು ಯಾವಾಗಲೂ ಕೂಡ ಈ ಸಮಾಜದಲ್ಲಿ ಈ ಪುಣ್ಯಭೂಮಿಯನ್ನು ಪ್ರಜ್ವಲಿಸ್ತಿದೆ ಅಂತ ನನಗನ್ನಿಸ್ತದೆ. ಪ್ರೊಫೆಸರ್ ಇವತ್ತು ಉಪನ್ಯಾಸವನ್ನು ಕೊಟ್ಟಂತಹ ಪ್ರೊಫೆಸರ್ ಅಹಮದ್ ತರೀಕೆರೆ, ಸಂದರ್ಶಕ ಪ್ರಾಧ್ಯಾಪಕರು ಡಾಕ್ಟರ್ BR ಅಂಬೇಡ್ಕರ್ ಪೀಠ ಮಾನಸ ಮೈಸೂರು, ರಿಟೈರ್ಡ್ ಆದ್ಮೇಲೂ ಕೂಡ, ನಿವೃತ್ತರಾದರೂ ಕೂಡ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಶಾರೀರಿಕವಾಗಿ ಚೈತನ್ಯಮಯವಾಗಿ ಇನ್ನೂ ಕೂಡ ಅವರಲ್ಲಿ ಇದೆ. ಅವರನ್ನು ನೋಡಿ ಬಹುತೇಕ ನೀವು ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಇದು ಅಂಬೇಡ್ಕರ್ ಅವರು ಕಂಡಂಥ ಕನಸು. ಇದು ಪ್ರೊಫೆಸರ್ J. ಸೋಮಶೇಖರ್ ಸರ್ ಅವರು, ಹಿರಿಯ ಪ್ರಾಧ್ಯಾಪಕರು, ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ವಿಸ್ತರಣಾ ಕೇಂದ್ರ ಮಾನಸ ಗಂಗೋತ್ರಿ, ನಮ್ಮ ಸಂಸ್ಥೆಗೆ ಬಹಳ ಹತ್ತಿರದವರು. ಅವರು ರಿಜಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಪ್ರಾಂಶುಪಾಲ ಹುದ್ದೆಗೆ ಬಂದೆ. ಸೊ ಆಗ ನಾನು ಅದು ಕ್ರಿಸ್ಮಸ್ ಸೀಸನ್ ಕೇಕನ್ನು ತೊಗೊಂಡು ಕೊಟ್ಟಾಗ ಕೇಳಿದ್ರು ಎಲ್ಲಿಯವರು ಅಂತ, ಹಿಂಗೆ ಅಂತ ಹೇಳಿದೆ. ಆಯಿತು, ಕಾಲೇಜ್ನ ಉದ್ಧಾರ ಮಾಡಿ ಬೆಳವಣಿಗೆ ಮಾಡಿ ನಮ್ಮ ಯೂನಿವರ್ಸಿಟಿಗೆ ಒಳ್ಳೆಯ ಹೆಸರು ತಾನೆ ಅಂತ ಹೇಳಿದ್ರು. ಬಹುಶಃ ಏನು ಮಾಡಿದ್ರು ಗೊತ್ತಿಲ್ಲ, ಬಹುಶಃ ಒಂದಷ್ಟು ಬದಲಾವಣೆಯನ್ನು ಕಾಲೇಜಲ್ಲಿ ಮಾಡಿದ್ದೇನೆ ಅಂತ ನನಗೆ ತೃಪ್ತಿ ಇದೆ. ಅವತ್ತು ಅವರು ಮಾಡಿದಂಥ ಆಶೀರ್ವಾದ ಇವತ್ತು ಒಂದು ಅಭಿವೃದ್ಧಿ ಆಗ್ತಾನೆ ಅಂತ ಸರ್. ಇವತ್ತು ನಮ್ಮ ಕಾಲೇಜಿಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಸೊ and wholeheartedly thank you for a beautiful and meaningful program was organized and
ಹಾಗೂ ಇದಕ್ಕೆ ಸರ್ ಅವರು ಒಂದು ವಾರದಿಂದ ಸರ್ ಅಂಬೇಡ್ಕರ್ ಸೆಂಟರ್ನಿಂದ ಅಂತೆ ಅಷ್ಟು ರಿಸಿಕ್ ತಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದಂಥ ಲೈಬ್ರರಿ ಸರ್, ಗೋಕುಲ್ ಸರ್ ಅವರಿಗೂ ಇವರಿಬ್ಬರು ಕೂಡ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. Audio Jungle.